ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್. ಭಾರತ ದೇಶದ ಅಪ್ಪಟ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ರಾಷ್ಟ್ರೀಯ ಮನೋಭಾವನೆ ಬೆಳೆಸುತ್ತಿರುವ ದಿನದ 24 ತಾಸುಗಳ ಕಾಲ ನಿರಂತರವಾಗಿ ಅನ್ನದಾಸೋಹ ಮಾಡುತ್ತಿರುವ ಸಾವಿರಾರು ಮಠಗಳಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ ನೀಡುತ್ತಿರುವ ಭಾರತ ರಾಷ್ಟ್ರದ ಸಂತರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ನಿಲುಗುಡಿ ಮಲ್ಲಿನಾಥ ಮಹಾರಾಜರವರು ಇವರು ನಿತ್ಯ ತಮ್ಮ ಅಸಂಖ್ಯಾತ ಭಕ್ತರಿಗೆ ಅಲ್ಲದೇ ಹಾದಿ ಹೋಗುವವರಿಗೂ ನಿರಂತರವಾಗಿ ಕಬ್ಬಿನ ಹಾಲಿನ ರಸವನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಕೆಲವೊಮ್ಮೆ ಮೋಸಂಬಿ ಹಣ್ಣು ಉಚಿತವಾಗಿ ನೀಡುತ್ತಾರೆ, ಕೆಲವೊಮ್ಮೆ ಸಂತ್ರ ಉಚಿತವಾಗಿ ನೀಡುತ್ತಾರೆ, ಕೆಲವೊಮ್ಮೆ ಸೇಬು ಹಣ್ಣು ಉಚಿತವಾಗಿ ನೀಡುತ್ತಾರೆ, ಕೆಲವೊಮ್ಮೆ ಇತರೆ ವಸ್ತು ಅಂದರೆ ಸಕ್ಕರೆ, ಸಿಹಿ ತಿಂಡಿ ತಿನಿಸುಗಳನ್ನು ಉಚಿತವಾಗಿ ನೀಡುತ್ತಿರುತ್ತಾರೆ. ಹೀಗೆ ನಿತ್ಯ ದಾಸೋಹ ಮಾಡುತ್ತಿರುವ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು 6,000ಕ್ಕೂ ಹೆಚ್ಚು ಮಠಗಳ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ನಿಲುಗುಡಿ ಮಲ್ಲಿನಾಥ ಮಹಾರಾಜ್, ಹವಾ ಮಲ್ಲಿನಾಥ ಮಹಾರಾಜ್ ಎಂದೇ ಕರೆಯಲ್ಪಡುವ ಮಲ್ಲಯ್ಯ ಮುತ್ಯ ನಿಲುಗುಡಿಯವರು ಬೀದರ್ ನಗರದ ಬೀದರ್ ಮನ್ನಳ್ಳಿ ರಸ್ತೆ ಬಿಗ್ ಬಜಾರ್ ಸಮೀಪದಲ್ಲಿ ಭಕ್ತರಿಗೆ ಕಬ್ಬಿನ ಹಾಲನ್ನು ಉಚಿತವಾಗಿ ನೀಡಿ ಆಶೀರ್ವಾದ ನೀಡಿದರು. ಎಲ್ಲರೂ ಭಾರತೀಯರಾಗಿ, ಅಪ್ಪಟ ದೇಶಭಕ್ತರಾಗಿ, ಅಪ್ಪಟ ದೇಶಪ್ರೇಮಿಗಳಾಗಿ ಬಾಳಬೇಕೆಂದು ಕರೆ ನೀಡಿರುವ ಅವರು ಪ್ರಕೃತಿಯ ವಿರುದ್ಧ ಹೋಗದೆ ಪ್ರಕೃತಿಯ ಮಡಿಲಲ್ಲಿ ಸತ್ಯದಿಂದ, ನ್ಯಾಯದಿಂದ, ಸತ್ಯ ನುಡಿ ನಿತ್ಯ ದುಡಿ ಅವರ ಮಂತ್ರ ಅಂದರೆ ಕಾಯಕವೇ ಕೈಲಾಸ ಅಂತಕ್ಕಂತಹ ಮಂತ್ರ. ಅವರು ಕಾಯಕಕ್ಕೆ ಮಹತ್ವ ನೀಡುವುದಲ್ಲದೇ ಸತ್ಯವಾಗಿ ನುಡಿತಕ್ಕಂತಹದ್ದು ವಿಶಿಷ್ಟ ಮತ್ತು ಉತ್ತಮ ಕರ್ಮಿಗಳಾಗಿ ಬಾಳಿ ಅಂತಕ್ಕಂಥ ಸಂದೇಶವನ್ನು ಅವರು ನೀಡಿರುತ್ತಾರೆ. ಹೀಗೆ ಶ್ರೀಗಳು ನಿರಂತರವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ಹೀಗೆ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಮಹಾರಾಷ್ಟ್ರ ರಾಜ್ಯದ ಸಾವಿರಾರು ಮಠಗಳಲ್ಲಿ, ದೇಶದ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರತಕ್ಕಂತಹ ಮಠದ ಕಚೇರಿಯಲ್ಲಿ, ಮತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ್, ಹೀಗೆ ಅನೇಕ ರಾಜ್ಯಗಳಲ್ಲಿನ ಮಠಗಳಲ್ಲಿಯೂ ನಿರಂತರವಾದಂತಹ ಅನ್ನದಾಸೋಹ ಶ್ರೀಗಳು ಮಾಡುತ್ತಿದ್ದಾರೆ. ಅವರ ಕಾರ್ಯಕ್ಕೆ ಅನೇಕ ಮಠಾಧೀಶರುಗಳು, ಪೂಜ್ಯರುಗಳು ಅಭಿನಂದಿಸಿ ಶ್ಲಾಘಿಸಿದ್ದಾರೆ. ಹೀಗೆ ನಿರಂತರವಾದ ಕಾರ್ಯ ನಿಲುಗುಡಿ ಮಲ್ಲಿನಾಥ ಮಹಾರಾಜ್ ಅವರದ್ದಾಗಿದೆ, ಮಹತ್ತರ ಪಾತ್ರ ಅವರದ್ದಾಗಿದೆ. KIADBಯಲ್ಲಿ AWE ಆಗಿ ಕಾರ್ಯನಿರ್ವಹಿಸಿರುವ ಹಿರಿಯ ಅಧಿಕಾರಿ ರಾಜಶೇಖರ್ ಮಠ್ ಅವರಿಗೆ ಕಲಬುರಗಿಯಲ್ಲಿ ಸನ್ಮಾನಿಸಿ ವಯೋನಿವೃತ್ತಿ ನಿಮಿತ್ತವಾಗಿ ಏರ್ಪಡಿಸಿದ ಸಮಾರಂಭದಲ್ಲಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು, ಶುಭ ಕೋರಲಾಯಿತು. ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ. ಇವತ್ತಿನ ಸಮಾರಂಭ ಅಧ್ಯಕ್ಷರಿರುವ ನಮ್ಮ ಚೀಫ್ ಇಂಜಿನಿಯರ್ ಸಾಹೇಬರು, ನಮ್ಮ ಶರಣಪ್ಪ ಸುಗುಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳಿಗೆ ಹಾರೈಕೆ 24ರವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರ ಹುದ್ದೆಗೆ ಪದೋನ್ನತಿ ಹೊಂದಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ದಿನಾಂಕ 30/11/2024ರಲ್ಲಿ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ಒಟ್ಟು 32 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಒಂದು ಅವಧಿಯಲ್ಲಿ ಅವರು SSTP ಮತ್ತು ಈ ಬೀದರ್ ರಿಂಗ್ ರೋಡಿನ ಒಂದು ಕೆಲಸವನ್ನ ಪೂರ್ಣಗೊಳಿಸಿ ಅವರು ಅದಕ್ಕೆ ಒಂದು ಸಕ್ಸಸ್ ಆಗಿದ್ದಾರೆ ಅಂತೇಳಿ ಹೇಳಬಹುದು. ಈ ರೀತಿ ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ. ಬಟ್ಟಿ ಎಲ್ಲ ತರಕಾರಿ ಪಲ್ಯ ಎಲ್ಲ ತಗೊಂಡು ಊಟ ಬರ್ತಿದ್ರು. 10 ಮಂದಿಗೆ ಊಟ ಆಗ್ತಿದ್ರು. ಅವ್ರ ಮನೆಗೆ ಒಂದು ಅನ್ನ ಇರ್ತಿಲ್ಲ. ಅಲ್ಲಿ ಬೆಂಗಳೂರು ಕೂಡ 10 ಮಂದಿಗೆ ಊಟ ಮಾಡ್ತಿದ್ರು. ಅದಲ್ಲದೆ ನಮ್ಮ ಸಂಘಕ್ಕಾಗಿ ಇಷ್ಟು ಓಡಾಡ್ತಿದ್ರು. ಅವ್ರ ಕಾರ್ಯಕ್ರಮದಲ್ಲಿ ಆಫೀಸಲ್ಲಿ ಕಾರ್ಯಕ್ರಮಗಳು ಎಷ್ಟೋ ಮುಗಿಸಿ ಬೆಂಗಳೂರಿಗೆ ಬಂದು ಅಲ್ಲೆಲ್ಲ ನಮ್ಮದು ಸಂಘದ ವತಿಯಿಂದ ಎಷ್ಟೋ ಓಡಾಡಿ ಪ್ರತಿ ವರ್ಷದ ದಿನಚರಿಯಲ್ಲಿ ಅವರು ಭಾಗವಹಿಸಿದ್ರು. ಅಂತ ವ್ಯಕ್ತಿ ಇವತ್ತು ನಮ್ಮ ಗೆಳೆಯ. ಅವರು ನಮ್ದು SC ಕಾಲೇಜಿನಿಂದ ಗೆಳೆಯ ಇದ್ರು, ನಮ್ದು MRಯಲ್ಲಿ ಗೆಳೆಯ ಇದ್ರು. ಪ್ರತಿಯೊಂದರ ಪಕ್ಷದಲ್ಲಿ ಅವರು ನಮ್ಗೆ ನಯ ಆಗ್ತಿದ್ರು.
ಸೊಸಿ ಡಾಕ್ಟರ್ ಇಂಥ ಭಾಗ್ಯ ಸಿಗಬೇಕಾದ್ರೆ ನಾವು ಇಂಜಿನಿಯರ್ ಭಾಳ ಪುಣ್ಯ ಅಂತ ಹೇಳ್ಬೇಕು. ಪ್ರತಿಯೊಬ್ಬರು ಹೇಳ್ತಾರೆ ಏನ್ರಿ ಇಂಜಿನಿಯರ್ ಮಕ್ಕಳೇನು ಏನು ಓದ್ತವ್ರು ಏನು ಕೊಡ್ತಾವ ಅಂತ. ಇವಾಗ ನಮ್ಮ ಕಣ್ಣಿಗೆ ಕಾಣ್ತದ ಅವ್ರ ಮನೆಯವರು ಮಕ್ಕಳು ಇಂಥ ಭಾಗ್ಯ ನೋಡ್ಬೇಕಾದ್ರೆ ನಮ್ಮ ರಾಜಶೇಖರ ಮನೆಯಲ್ಲಿ ಸಿಗ್ತದ. ಅವ್ರ ಮನೆಯಲ್ಲಿ ಹೋದ್ರು ಕೂಡ ಅನ್ನ ಯಾವಾಗಲೂ ಬಂದವರಿಗೆ ಪ್ರತಿಯೊಬ್ಬರಿಗೆ ಹಾಕ್ತಾರೋ ಎಷ್ಟು ಮರ್ಯಾದೆ ಕೊಟ್ಟು ಮಾಡ್ತಾರ ಅಂತ ಅದಕ್ಕೆ ಯಾವಾಗಲೂ ನಾವು ಏನು ಮಾಡ್ತಾ ಇರ್ತೀವಿ ನಮ್ಮದೊಂದು ಒಂದೊಂದು ಕೆಲಸ ಮಾಡಬಹುದು. ಕೆಲಸ ಇನ್ನು ಕೂತು ಹೋದ್ರೆ ಮಾತು ಮಾಡೋದು ಸರ್ವಿಸ್ ಮುಗಿದು ಹೋಗೋದಲ್ಲ. ಶಿಫ್ಟ್ ಆದಮೇಲೆ ಬೇರೆ ಏನೋ ಒಂದು ಓದಿ ಕೆಲಸ ಮಾಡಿ ಹೋಗ್ಬೇಕು. ಅವಾಗ ಹೆಂಗೆ ಆಗ್ತದೆ ಹೆಂಗೆ ಹೇಳ್ತಾರೆ. ಅದಕ್ಕೆ ಅದು ಮತ್ತೊಂದು ಬಗ್ಗೆ ಯಾರಲ್ಲ ಹೆಂಗೆ ಮೆಸೇಜ್ ಇಟ್ಟಿಲ್ಲ ಅದು ಮಾಡಿದ್ರೆ ಅದು ಅಂತ ಬ್ಯಾಂಕ್ಗಳು ಇರಬೇಕು, ಕೆಲಸಗಳು ಮಾಡಬೇಕು, ಎಲ್ಲರನ್ನೇ ಹೆಸರು. ಯಾಕಂದರೆ ಯಾವಾಗಲೂ ಅಪರ್ಚುನಿಟಿ ಬರೋದು ಭಾಳ ರೇರ್ ಕೇಸ್. ಬಟ್ ಯಾವಾಗಲೂ ಅಪರ್ಚುನಿಟಿ ಬರ್ತದೆ ಕಾಯ್ಕೊಂಡು ಕೂತ್ರೆ ಆಗಲ್ಲ. ಅಪರ್ಚುನಿಟಿ ಬಂದಾಗ ಅದು ಕರೆಕ್ಟಾಗಿ ಕೆಲಸ ಮಾಡಿ ಸಕ್ಸಸ್ ಆಗಲ್ಲ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.